ನಮಸ್ಕಾರ ಸಮಸ್ತ ಶಿವಭಕ್ತರಿಗೂ. ಇಂದು ನಾವು ಮಾತನಾಡಲಿರುವುದು ಬರೀ ಒಂದು ಹಬ್ಬದ ಬಗ್ಗೆ ಅಲ್ಲ, ಬದಲಾಗಿ ಬ್ರಹ್ಮಾಂಡದ ಅಧಿನಾಯಕ ಲಯಕರ್ತ ಶ್ರೀ ಮಂಜುನಾಥನ ಅತಿ ಪವಿತ್ರವಾದ ರಾತ್ರಿಯ ಬಗ್ಗೆ. ಅದೇ ಮಹಾಶಿವರಾತ್ರಿ. ನಮ್ಮ ಪುರಾಣಗಳು ಹೇಳುತ್ತವೆ, ವರ್ಷದಲ್ಲಿ 12 ಶಿವರಾತ್ರಿಗಳು ಬರುತ್ತವೆ. ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಬರುವ ಈ ಮಹಾಶಿವರಾತ್ರಿ ಅತ್ಯಂತ ಶಕ್ತಿಶಾಲಿ. ಪಾಪಗಳ ಹೊರೆ ಇಳಿಸಿಕೊಳ್ಳಲು, ಮನಸ್ಸಿನ ಅಂಧಕಾರ ದೂರ ಮಾಡಲು ಮತ್ತು ಸಾಕ್ಷಾತ್ ಪರಶಿವನ ದರ್ಶನವನ್ನು ಆತ್ಮದಲ್ಲಿ ಪಡೆಯಲು ಇದಕ್ಕಿಂತ ದೊಡ್ಡ ದಿನ ಮತ್ತೊಂದಿಲ್ಲ. ಈ ವಿಶೇಷ ವಿಡಿಯೋದಲ್ಲಿ ನಾವು ಶಿವರಾತ್ರಿಯ ಪ್ರತಿಯೊಂದು ಮಗ್ಗುಲವನ್ನು ತಿಳಿಯೋಣ. ಶಿವನ ಮಹಿಮೆ, ಸಮುದ್ರ ಮಥನದ ರಹಸ್ಯ, ಶಿವ ಪಾರ್ವತಿಯರ ವಿವಾಹದ ಆನಂದ ಮತ್ತು ನೀವು ಮನೆಯಲ್ಲೇ ಕುಳಿತು ಹೇಗೆ ಶಾಸ್ತ್ರೋಕ್ತವಾಗಿ ವ್ರತ ಮಾಡಬಹುದು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಿಡಿಯೋ ಕೊನೆಯಲ್ಲಿ ಶಿವಭಕ್ತರ ನೈಜ ಅನುಭವಗಳನ್ನು ಹಂಚಿಕೊಳ್ಳಲಿದ್ದೇವೆ. ಭಕ್ತಿಯಿಂದ ಈ ವಿಡಿಯೋವನ್ನು ನೋಡಿ ಶಿವನ ಕೃಪೆಗೆ ಪಾತ್ರರಾಗಿ. ಶಿವ ಎಂದರೆ ಮಂಗಳಕರ ಎಂದರ್ಥ. ರಾತ್ರಿ ಎಂದರೆ ವಿಶ್ರಾಂತಿ ಅಥವಾ ಅಂಧಕಾರವನ್ನು ದಾಟುವುದು. ಯಾವ ಕಾರಣಕ್ಕೆ ಈ ದಿನ ಆಚರಿಸಲಾಗುತ್ತದೆ? ಶಿವಶಕ್ತಿಯ ಮಿಲನ. ಇದು ಪ್ರಕೃತಿ ಮತ್ತು ಪುರುಷ ಒಂದಾದ ದಿನ. ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹ ನಡೆದ ಮಂಗಳಕರ ದಿನವಿದು. ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಿವಾದ ಉಂಟಾದಾಗ ಶಿವನು ಅಗ್ನಿಸ್ತಂಭವಾಗಿ ಪ್ರಕಟಗೊಂಡ ದಿನವಿದು. ಈ ಅಗ್ನಿಸ್ತಂಭದ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಸಾಧ್ಯವಾಗದೆ ಇಡೀ ಬ್ರಹ್ಮಾಂಡವೇ ಶಿವನ ಅನಂತತೆಯನ್ನು ಒಪ್ಪಿಕೊಂಡಿತು. ಇದೇ ರಾತ್ರಿ ಶಿವನು ಸೃಷ್ಟಿ ಸ್ಥಿತಿ ಮತ್ತು ಲಯದ ಸಂಕೇತವಾದ ಆನಂದ ತಾಂಡವವನ್ನು ಆಡಿದನು ಎಂದು ಹೇಳಲಾಗುತ್ತದೆ. ಶಿವನು ವಿಚಿತ್ರವಾದರೂ ಅದ್ಭುತವಾದ ದೇವ. ಅವನು ಸ್ಮಶಾನದಲ್ಲೂ ಇರುತ್ತಾನೆ, ಕೈಲಾಸದಲ್ಲೂ ಇರುತ್ತಾನೆ. 3 ಕಣ್ಣುಗಳು, ಸೂರ್ಯ, ಚಂದ್ರ ಮತ್ತು ಅಗ್ನಿ. 3ನೇ ಕಣ್ಣು ಜ್ಞಾನದ ಸಂಕೇತ, ಅಜ್ಞಾನದ ಕಾಮನನ್ನು ಸುಟ್ಟ ಕಣ್ಣದು. ತ್ರಿಶೂಲ, ಇದು ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳ ಮೇಲೆ ಶಿವನಿಗಿರುವ ನಿಯಂತ್ರಣವನ್ನು ತೋರಿಸುತ್ತದೆ. ಡಮರು, ಬ್ರಹ್ಮಾಂಡದ ಮೊದಲ ಶಬ್ದ ಓಂಕಾರ ಮೂಡಿದ್ದು ಈ ಡಮರುವಿನಿಂದಲೇ. ಶಿವನನ್ನು ಭೋಲೆನಾಥ ಎನ್ನುತ್ತಾರೆ, ಅಂದರೆ ಬಹಳ ಬೇಗ ಪ್ರಸನ್ನನಾಗುವವನು. 1 ಲೋಟ ನೀರು, 1 ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೆ ಸಾಕು, ಜನ್ಮ ಜನ್ಮಾಂತರದ ದಾರಿದ್ರ್ಯವನ್ನು ನೀಗಿಸುತ್ತಾನೆ. ಒಮ್ಮೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಥಿಸಿದರು. ಆಗ ಮೊದಲು ಬಂದದ್ದು ಅಮೃತವಲ್ಲ, ಬದಲಾಗಿ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಹಾಲಾಹಲ ಎಂಬ ಘೋರ ವಿಷ. ಇಡೀ ಸೃಷ್ಟಿ ತತ್ತರಿಸಿತು. ದೇವತೆಗಳು ಶಿವನ ಮೊರೆ ಹೋದರು. ಲೋಕದ ರಕ್ಷಣೆಗಾಗಿ ಶಿವನು ಆ ವಿಷವನ್ನು ಹಸ್ತದಲ್ಲಿ ಹಿಡಿದು ಕುಡಿದನು. ಆದರೆ ಅದು ಹೊಟ್ಟೆ ಸೇರಿದರೆ ಜಗತ್ತಿಗೆ ಅಪಾಯ ಎಂದು ಪಾರ್ವತಿ ದೇವಿ ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿದಳು. ವಿಷ ಕಂಠದಲ್ಲೇ ನಿಂತಿತು. ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದ
ಶಿವನು ನೀಲಕಂಠನಾದನು. ಆ ವಿಷದ ಉರಿಯನ್ನು ಶಮನ ಮಾಡಲು ದೇವತೆಗಳು ಶಿವನಿಗೆ ರಾತ್ರಿ ಇಡೀ ಅಭಿಷೇಕ ಮಾಡಿದರು, ಜಾಗರಣೆ ಮಾಡಿದರು. ಇದೇ ಶಿವರಾತ್ರಿಯ ಜಾಗರಣೆಯ ಮೂಲವಾಯಿತು. ದಕ್ಷ ಬ್ರಹ್ಮನ ಪುತ್ರಿ ಸತಿಯು ಯಜ್ಞಕುಂಡದಲ್ಲಿ ಪ್ರಾಣತ್ಯಾಗ ಮಾಡಿದ ನಂತರ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸುತ್ತಾಳೆ. ಶಿವನನ್ನು ಪತಿಯಾಗಿ ಪಡೆಯಲು ಅವಳು ಮಾಡಿದ ತಪಸ್ಸು ಸಾಮಾನ್ಯದಲ್ಲ. ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿದ ಶಿವನು ಅವಳನ್ನು ವಿವಾಹವಾಗಲು ಒಪ್ಪುತ್ತಾನೆ. ಮಹಾಶಿವರಾತ್ರಿಯ ದಿನದಂದು ಇವರ ವಿವಾಹ ಮಹೋತ್ಸವ ನಡೆಯಿತು. ಅದಕ್ಕಾಗಿಯೇ ಈ ದಿನ ಅವಿವಾಹಿತರು ಉತ್ತಮ ಪತಿಗಾಗಿ, ವಿವಾಹಿತರು ದಾಂಪತ್ಯ ಸುಖಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮಹಾಶಿವರಾತ್ರಿ ವ್ರತ ಮಾಡುವ ವಿಧಾನ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸಿ, ಇಂದು ನಾನು ಉಪವಾಸವಿದ್ದು ನಿನ್ನ ಪೂಜೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಶಿವನಿಗೆ ಪ್ರಿಯವಾದ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಗಂಗಾಜಲ ಸಿಕ್ಕರೆ ಇನ್ನೂ ಶ್ರೇಷ್ಠ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ಎನ್ನುತ್ತಾ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ. ಒಂದು ಬಿಲ್ವಪತ್ರೆ 3 ಜನ್ಮದ ಪಾಪ ಕಳೆಯುತ್ತದೆ. ಈ ದಿನ ಅನ್ನ ಆಹಾರ ತ್ಯಜಿಸುವುದು ಶ್ರೇಷ್ಠ. ಸಾಧ್ಯವಾಗದವರು ಹಾಲು ಹಣ್ಣು ಸೇವಿಸಬಹುದು. ಶಿವನು ಯೋಗಿಗಳಿಗೆ ಅಧಿಪತಿ. ಜಾಗರಣೆ ಮತ್ತು ಧ್ಯಾನದಿಂದ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ. ಉಪವಾಸ ಮಾಡುವುದರಿಂದ ದೇಹದ ವಿಷಕಾರಿ ಅಂಶಗಳು ಹೊರಹೋಗುತ್ತವೆ. ನಾವು ಅರಿವಿಲ್ಲದೆ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಲು ಇದು ಸುಸಮಯ. ಹಸಿವು ಮತ್ತು ನಿದ್ರೆಯನ್ನು ಗೆಲ್ಲುವ ಮೂಲಕ ನಾವು ಇಂದ್ರಿಯ ನಿಗ್ರಹ ಕಲಿಯುತ್ತೇವೆ. ಇತಿಹಾಸದಲ್ಲಿ ಬೇಡರ ಕಣ್ಣಪ್ಪನ ಕಥೆ ನಮಗೆ ಗೊತ್ತು. ಅಕ್ಷರ ಜ್ಞಾನವಿಲ್ಲದಿದ್ದರೂ ತನ್ನ ಕಣ್ಣನ್ನೇ ಶಿವನಿಗೆ ನೀಡಲು ಮುಂದಾದ ಆ ಭಕ್ತಿಯ ಮುಂದೆ ಶಿವನು ಸೋತನು. ಇಂದಿನ ಕಾಲದಲ್ಲೂ ಎಷ್ಟೋ ಜನರು ತೀವ್ರ ಅನಾರೋಗ್ಯದಲ್ಲಿದ್ದಾಗ ಮಹಾಮೃತ್ಯುಂಜಯ ಮಂತ್ರದ ಜಪದಿಂದ ಚೇತರಿಸಿಕೊಂಡ ಉದಾಹರಣೆಗಳಿವೆ. ಶಿವನು ಸ್ಮಶಾನದಲ್ಲಿ ವಿಭೂತಿ ಹಚ್ಚಿಕೊಂಡು ಇರುತ್ತಾನೆ ಎಂದರೆ ಅದರ ಅರ್ಥ ಜೀವನ ಶಾಶ್ವತವಲ್ಲ, ಅಂತ್ಯದಲ್ಲಿ ನಾವೆಲ್ಲ ಮಣ್ಣಾಗುವವರು. ಇರುವಷ್ಟು ದಿನ ಅಹಂಕಾರ ಬಿಟ್ಟು ಬದುಕು ಎಂಬುದೇ ಆಗಿದೆ. ಈ ಮಹಾಶಿವರಾತ್ರಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ. ಕತ್ತಲೆಯನ್ನು ಸರಿಸಿ ಜ್ಞಾನದ ದೀಪವನ್ನು ಶಿವನು ನಿಮ್ಮಲ್ಲಿ ಬೆಳಗಲಿ. ಈ ವಿಡಿಯೋದಲ್ಲಿ ನಾವು ತಿಳಿಸಿದ ವಿಷಯಗಳು ನಿಮಗೆ ಇಷ್ಟವಾಗಿ ಇದನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನೀವೆಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಿ ಎಂದು ಆಶಿಸುತ್ತೇವೆ. ಎಲ್ಲವನ್ನು ಆ ಶಿವನಿಗೆ ಅರ್ಪಿಸೋಣ. ಹರ ಹರ ಮಹಾದೇವ. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.